ನಿನ್ನೆ ಮಾಡಿಬಿಟ್ಟಿರೋ ಕೃಷಿ ಹೊಂಡ ಮಾಡೋಣ ಅಂತ ಹೇಳ್ಬಿಟ್ಟು ಓದ್ತಾ ಇದ್ದೀನಿ ಇವತ್ತು. ಎಲ್ಲರಿಗೂ ನಮಸ್ಕಾರ ಗುರು. ಬೆಳಗ್ಗೆನೇ ಇದ್ದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮುಂಜೆ ನೋಡಿದ್ರೆ ಕುಮ್ಮುತ್ತೈತೆ, ಸಲ್ವೆ ನೋಡಿದ್ರೆ ಒಂದೆರಡು ಬೇಡ, ಇನ್ನು ಯಾಕೆ ಸುಮ್ಮನೆ ಹೇಳೋದು. ಸರಿನ್ ಚಳಿ ಅಂದರೆ ಚಳಿ. ಹಂಗೆ ಕೊಂಚಟಳ್ಳಿಯಾಗ ಹೋಗ್ಬಿಟ್ಟು ಹಂಗೆ ಒಂಚೂರು ಟೀ ಕುಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಹಂಗೆ ಗಾಡಿ ಎತ್ಕೊಂಡು ಹೋದ್ನಿ ಗುರು. ಏನು ಓದ್ತಾ ಏನು ದಾರಿನೇ ಕಾಣಿಸ್ತಾ ಇಲ್ಲ. ಬೇಡ, ನನ್ನ ಕತೆ ಯಾಕೆ ಹೇಳ್ತೀರಿ. ಹಂಗೆ ಹಿಂಗೋ ಬಾದ್ ಬಿದ್ಕೊಂಡು ಅಲ್ಲಿ ಗಾಡಿ ಹತ್ರಕ್ಕೆ ಹೊಲ್ಟೋದ್ನಿ. ಗಾಡಿ ಹತ್ರಕ್ಕೆ ಹೋಗ್ಬಿಟ್ಟು ಒಂಚೂರು ಟೀ ಕೊಟ್ಟರು, ಒಂಚೂರು ಚಳಿಕ ಅಲ್ಲೊಂಚೂರು ಟೀ ಕುಡ್ಕೊಂಡು ಆಮೇಲೆ ಗಾಡಿ ಎಲ್ಲ ಎತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು, ಯಾಕಂದರೆ ಅದು ಒಂಚೂರು ಕೃಷಿ ಹೊಂಡ ಬ್ಯಾಲೆನ್ಸ್ ಸಿಕ್ಕಿದ್ನಲ್ಲ ಒಂಚೂರು, ಅದನ್ನು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ತಿರ್ಗಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ಅಷ್ಟೊಂದು ದೊಡ್ಡ ಪಂಟ್ರೇನು ಇಲ್ಲ ಗುರು ಕೃಷಿ ಹೊಂಡಗಳು ಮಾಡೋದ್ರಾಗ. ಏನೋ ನನಗೆ ಬಂದಂಗೆ ನನಗೆ ಗೊತ್ತಿರೋಂಗೆ ಮಾಡೋದ್ರನ್ನ ಒಂಚೂರು ವೀಡಿಯೋ ಮಾಡಿ ತೆಗೆದು ಹಾಕ್ತೀನಿ, ಏನೋ ಸ್ವಲ್ಪ ಜನ ನೋಡಲಿ ಅಂತೇಳಿ. ಅದ್ರಾಗ ಕಮೆಂಟ್ಗಳು ನೀನು ಒಬ್ಬನೇನ ಮಾಡೋದು ಅಂತ ಹೇಳ್ಬಿಟ್ಟು ಗುರು, ನಮ್ಮ ಗುರು ನಾನು ಕಲಿಸ್ಕೊಟ್ಟಂಗೆ, ನಾನು ಕಲ್ತ್ಕೊಂಡಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗುರು, ಬೇರೆ ಇನ್ನೇನಿಲ್ಲ ಗುರು. ಆ ಕೃಷಿ ಹೊಂಡ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಕೃಷಿ ಹೊಂಡ ಹೆಂಗೆ ಬಂದೈತೆ ಅಂತ ಹೇಳ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿರಿ. ಅಲ್ಲೇ ಪಾಲ್ಟಿ ಅವ್ರ ಮನೇಲಿ ಒಂಚೂರು ಊಟ ತಿನ್ಕೊಂಡು ಬೆಳೆನೇ ಇಟ್ಟು ಸಾರು ಮಸ್ತಿತ್ತು. ಆ ಊಟನೆಲ್ಲ ಹಂಗೆ ತಿನ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಕುಂತೂರು ವಿಜಯಣ್ಣ ಕೂಡ ಡೀಸೆಲ್ ಕ್ಯಾನ್ ಇಕ್ಕೊಂಡು ಸಿಕ್ಕಿದ್ನೋ, ಏನೋ ಇಷ್ಟು ದೂರ ಬಂದುಬಿಟ್ಟಿದ್ದೆ ಅನ್ನೋ. ಇಲ್ಲಣ್ಣ ಇಲ್ಲೇ ಕೆಲಸ ಇತ್ತು ಅಂತೇಳಿ ಆಯನ ಜೊತೆಗೆ ಒಂಚೂರು ಮಾತಾಡ್ಕೊಂಡು ಹಂಗೆ ಗಾಡಿ ಹತ್ಕೊಂಡು ಡೈರೆಕ್ಟ್ ಹೊಲ್ಟ್ನಿಗುರು. ಎಲ್ಲಪ್ಪ ಅಂದರೆ ಉರ್ದನ್ ಹೇಳ್ತಾ ಕೆಲಸ ಐತೆ ಅಂತ ಹೇಳಿದ್ರು. ಅಲ್ಲಿ ನಿಂಕ ಡೈರೆಕ್ಟ್ ಬರೋ ಪಾಟ್ಗೆ ನಮ್ಮ ಕರ್ಮ ಏನು ಮಾಡೋಣ, ಗೇಟ್ ಬೀಟ್ ಎಲ್ಲ ಬಿದ್ದಿತ್ತು. ತಿರ್ಗಂಗೆ ಡೈರೆಕ್ಟ್ ಉರ್ದನ್ ಹಳ್ಳಿಗೆ ಬರೋ ಪಾಟ್ಗೆ ಇಲ್ಲಿ ಯಾವಾಗೂ ಕೆಲಸ ಮಾಡ್ತಾ ಇರ್ತೀನಲ್ಲ ಗುರು. ಅಲ್ಲೇನಪ್ಪ ಕೆಲಸ ಅಂದರೆ ಕಾಲಮ್ಗಳಾಗ ಒಂಚೂರು ಮಣ್ಣು ಮುಚ್ಚಬೇಕಾಗಿತ್ತು, ಅದೇ ಕೆಲಸ ಇದ್ದಿದ್ದು. ಅವ್ರು ಹೇಳ್ದಂಗೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿದ್ನಿ ಗುರು ಕೆಲಸ. ಮೇಯ್ನ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಕಾಲಮ್ಗಳು ತೋಡಿದ್ದು ನಾನೇ, ಇವಾಗ ಮುಚ್ತಾ ಇರೋದು ನಾನೇ. ಒಂಥರ ಗ್ರೇಟ್ ಅಲ್ಲ ನಾವು ನಿಜ. ಅದನ್ನೆಲ್ಲ ಹಂಗೆ ಮಾಡ್ಕೊಂಡು ಮನೆ ಸುತ್ತ ಕಾಲಮ್ಗಳು ಹೊಡೆದಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಮುಚ್ಕೊಂಡು ಆಹಾ ಮುಗೀತಲ್ಲ, ಇನ್ನೇನು ಆರಾಮಾಗಿ ಹೋಗ್ಬೋದಲ್ಲ ಅನ್ನೋ ಟೈಮ್ಗೆ ಓಸೊಂದು ಹೊಲ್ಟೋಯ್ತು ಗುರು. ದೇವರಾಣೆಗೂ ಬೂಮ್ದು ರ್ಯಾಂಪ್ದು ಓಸೊಂದು ಹೊಲ್ಟೋಯ್ತು. ದೇವರಾಣೆ ಬಲ್ಲೆ ಬೇಜಾರಾಗೋಯ್ತು ಗುರು. ಏನು ಮಾಡೋಕ್ಕಾಗಲ್ಲ ದೇವರಾಣೆಗೂ. ಅದನ್ನೆಲ್ಲ ಹಂಗೆ ಬಿಚ್ಚಿ ಹಂಗೆ ಹೊಸದು ಪಟ್ನ ಹಂಗೆ ಹೊಸದು ತಗೊಂಬಂದ್ಬಿಟ್ಟು ನೀನು ಹೋಗೋದು ಬರೋದು ಯಾಕೆ ತೋರಿಸೋದು ಅಂತ ಹೇಳ್ಬಿಟ್ಟು ಕಂಪ್ನಿ ಹೊಸ ಕೂಡ ತಗೊಂಬಂದಿದ್ನಿ. 2.5 ಸಾವಿರ ಕೂಡ ಆಯಿತು. ಅದು ಪದೇ ಬೇರೆ ಲೋಕಲ್ ಹೊಸಗಳು ಹಾಕಿದರೆ ಹೊಲ್ಟೋತಾವ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಪಿಟ್ ಮಾಡ್ಕೊಂಡು ನೀಟಾಗೆಲ್ಲ ಶಂಟ್ರು ಇದ್ರದ್ದು ಎಲ್ಲ ಪಿಟ್ ಮಾಡ್ಕೊಂಬಿಟ್ನಿ. ಅನ್ನ ಪಟ್ಕೆ ಸಾಯಂಕಾಲ ಕೂಡ ಆಯಿತು. ದೇವರಾಣೆ ಬಲ್ಲೆ ಬೇಜಾರಾಗೋಯ್ತು. ಅಯ್ಯೋ ಕೈಗಳೆಲ್ಲ ಗಬ್ಬೆದ್ದೋತಾವ ಗ್ರೀಸು ಗಲೀಜಿಗ್ಳಾಗ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಜೀವನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಕೆಲಸನೂ ಅಲ್ಲೇ ಐತೆ ಅಂತ ಹೇಳ್ಬಿಟ್ಟು ಗಾಡಿ ಅಲ್ಲೇ ಬಿಟ್ಟು ಹೋಗೋದೆಯ. ಟಾಟಾ ಬಾಯ್ ಬಾಯ್, ಸಿ ಯು.